ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸ್ವತಂತ್ರದ ಸಂಭ್ರಮ ಕಳೆಗಟ್ಟಿದೆ. ಐತಿಹಾಸಿಕ ಕೆಂಪು ಕೋಟೆಯಲ್ಲಿ ತಿರಂಗ ಹಾರಾಟ ಆಗಿದೆ. ಸತತ 13ನೇ ಬಾರಿ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ನೆರವೇರಿಸಿರ್ತಕ್ಕಂಥದ್ದು ಪ್ರಧಾನಿ ಮೋದಿ ಅವರು. ರಾಷ್ಟ್ರಗೀತೆ ಜೊತೆ ಒಂದೇ ಮಾತರಂ ಮೊಳಗಿದೆ. ವಾಯುಸೇನೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿಯಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಏನಿದೆ ಅದನ್ನು ಸ್ಮರಿಸಿದ್ದಾರೆ ಪ್ರಧಾನಿಗಳು. ದೇಶವನ್ನುದ್ದೇಶಿಸಿ ಪ್ರಧಾನಮಂತ್ರಿ ಮಾತನಾಡಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕು ಬರೋಬ್ಬರಿ 80 ವರ್ಷಗಳಾಯಿತು. 80 ವರ್ಷಗಳಲ್ಲಿ ಭಾರತ ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯಾಗಿದೆ, ಎಷ್ಟು ಮುಂದುವರೆದಿದೆ, ಜಾಗತಿಕ ಮಟ್ಟದಲ್ಲಿ ಭಾರತ ಯಾವ ರೀತಿ ಗುರುತಿಸಿಕೊಂಡಿದೆ, ಬೇರೆ ಬೇರೆ ದೇಶಗಳೊಟ್ಟಿಗೆ ಭಾರತದ ಹೆಸರು ಯಾವ ರೀತಿ ರಾರಾಜಿಸ್ತಾ ಇದೆ, ಅವೆಲ್ಲದರ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಸತತ 13ನೇ ಬಾರಿ ಧ್ವಜಾರೋಹಣವನ್ನು ಕೆಂಪು ಕೋಟೆಯಲ್ಲಿ ನೆರವೇರಿಸ್ತಾ ಇದ್ದಾರೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು. ಧ್ವಜಾರೋಹಣವನ್ನು ನೆರವೇರಿಸಿದ ನಂತರ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಎಸ್ ವೀಕ್ಷಕರೇ, ದೆಹಲಿಯ ಕೆಂಪು ಕೋಟೆಯಲ್ಲಿ ಭಾರತದ ತ್ರಿವರ್ಣ ಧ್ವಜ ಹೆಮ್ಮೆಯಿಂದ ಹಾರಾಡ್ತಾ ಇದೆ. ಪ್ರತಿಯೊಬ್ಬ ಭಾರತೀಯನು ಕೂಡ ಹೆಮ್ಮೆಯಿಂದ ಅದಕ್ಕೆ ತಲೆ ಎತ್ತಿ ಗೌರವದಿಂದ ಗೌರವಿಸುತ್ತಾ ಆ ಕ್ಷಣವನ್ನು, ದೇಶಕ್ಕೆ ಸ್ವತಂತ್ರ ಸಿಕ್ಕ ಕ್ಷಣವನ್ನು ಸ್ಮರಿಸ್ತಾ ಇದ್ದಾನೆ. ಮತ್ತು ದೇಶಕ್ಕೋಸ್ಕರ ಹೋರಾಡಿದ ವೀರರನ್ನ ಪ್ರತಿಯೊಬ್ಬ ಭಾರತೀಯನು ಕೂಡ ಇವತ್ತಿನ ದಿವಸ ಸ್ಮರಿಸುವಂಥ ದಿವಸ. ಸೊ ದೆಹಲಿಯ ಕೆಂಪು ಕೋಟೆಯಲ್ಲಿ ವಾಯುಸೇನೆಯ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿಯನ್ನು ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಭಾರತದ ಧ್ವಜ, ಭಾರತದ ವಾಯುಸೇನೆ ಹೆಲಿಕಾಪ್ಟರ್ನ ಮುಖಾಂತರ ಹಾರಾಡ್ತಾ ಇದೆ. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಸ್ಮರಿಸಿದ್ದಾರೆ ಪ್ರಧಾನಿ ಮೋದಿ ಅವರು. ದೇಶ ಹೊಸ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ ಅಂತ ಹೇಳಿ ಭಾಷಣದಲ್ಲಿ ಹೇಳಿದ್ದಾರೆ ಮೋದಿ ಅವರು. 2047ರ ವೇಳೆಗೆ ಭಾರತವು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗುತ್ತೆ. ಅಂದರೆ 100 ವರ್ಷ ಕಂಪ್ಲೀಟ್ ಆಗುತ್ತೆ 2047ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು. ಸೊ 2047ರ ಭಾರತದ ಗುರಿ ಏನಿದೆಯಲ್ಲ ಬೇರೆ ಲೆವೆಲ್ಗಿದೆ. ಆ ಮಾತನ್ನು ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರ ಭಾಷಣದಲ್ಲಿ ಉಲ್ಲೇಖಿಸಿದ್ದಾರೆ. ಇಂದು ಭಾರತವು ಅತ್ಯಂತ ದೊಡ್ಡ ಕನಸನ್ನು ಕಂಡಿದೆ. 140 ಕೋಟಿ ಭಾರತೀಯರನ್ನ ತಡೆಯುವುದು ಈಗ ಅಸಾಧ್ಯ. ಸರ್ಕಾರವು 25 ಕೋಟಿ ಜನರನ್ನ ಬಡತನದಿಂದ ಹೊರತಂದಿದೆ. ಭಾರತವು ಇತರ ದೇಶಗಳ ಜೊತೆ ಇತರ ದೇಶಗಳ ಮೇಲೆ ಅವಲಂಬಿತವಾಗಿಲ್ಲ. ಇವಾಗ ಸ್ವಾವಲಂಬಿ ದೇಶ ಇದು. ಕೆಂಪು ಕೋಟೆಯಲ್ಲಿ ಮೋದಿಯಿಂದ ಭಾಷಣೆಯನ್ನ ಮಾಡಲಾಗಿದೆ. ಆತ್ಮನಿರ್ಭರದ ಘೋಷಣೆಯನ್ನು ಕೂಡ ಕೂಗಲಾಗಿದೆ. ವೀಕ್ಷಕರೇ, ದೆಹಲಿಯ ಕೆಂಪು ಕೋಟೆಯಲ್ಲಿ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸತತ 13ನೇ ಬಾರಿಗೆ ಧ್ವಜಾರೋಹಣವನ್ನು ಮಾಡಿ ತದನಂತರ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇಲ್ಲಿಯವರೆಗೂ ಭಾರತಕ್ಕೋಸ್ಕರ ಏನೆಲ್ಲ ಮಾಡಲಾಗಿದೆ, 2047ರಷ್ಟಿಗೆ ಭಾರತ ಇನ್ನೆಷ್ಟು ಅಭಿವೃದ್ಧಿ ಹೊಂದಲಿದೆ, ಭಾರತದ ವಿಷನ್ ಏನು, ಎಲ್ಲವನ್ನು ಕೂಡ ಮೋದಿಯವರ ಭಾಷಣದಲ್ಲಿ ಇವತ್ತು ಉಲ್ಲೇಖ ಮಾಡಿದ್ದಾರೆ. ಭಾರತದ ಜನಗಳನ್ನು ಉದ್ದೇಶಿಸಿ
ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದೆಹಲಿಯ ಕೆಂಪು ಕೋಟೆಯಲ್ಲಿ ಭಾರತದ ಧ್ವಜಾರೋಹಣ ಆಗಿದೆ. ತ್ರಿವರ್ಣ ಧ್ವಜ ಹೆಮ್ಮೆಯಿಂದ ಹಾರಾಡ್ತಾ ಇದೆ. ಪ್ರತಿಯೊಬ್ಬ ಭಾರತೀಯನೂ ಕೂಡ ಅದನ್ನು ಗೌರವಿಸಿ ವೀರ ಯೋಧರ ತ್ಯಾಗವನ್ನು ಸ್ಮರಿಸ್ತಾ ಇದ್ದಾನೆ.